ಯಾಕೆ ಮಗ ಬೇಜಾರಾಗಿದ್ದಿ? ಬೇಜಾರು ಕಣವ, ನಿಮ್ಮೆಲ್ಲರನ್ನು ಬಿಟ್ಬಿಟ್ಟು ಹೋಗಕ್ಕೆ. ಇನ್ನೇನಿಲ್ಲ ಇದಿ ನಮ್ಮ ಜೊತೆ ಇರಕ್ಕದ, ಎಷ್ಟು ದಿನ ಇರಕ್ಕದದು? ಸುಮ್ಮನೆ ಬೇಜಾರು ಮಾಡ್ಕೋಬೇಡ, ಇನ್ನು ಬೇಜಾರು ಮಾಡ್ಕೊತದೆ ನೋಡು. ಯಾಕೆ ಏನು ಬೇರೆ ದೇಶಕ್ಕೆ ಹೋಯ್ತಾ ನೀನು ಹಂಗಾಡ್ತಿದ್ದೀರಪ್ಪ? ಬತ್ತೀರ ಅವಾಗ ನೋಡಂಗದಾಗೆಲ್ಲವ. ನನ್ನ ಮದ್ವೆನೇ ಆಯ್ಕಿಲ್ಲ ಅಂದೆ, ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ? ನಮ್ಮ ಅತ್ತೆ ಬೇರೆ ಘಾಟಿ ಹಂಗಾಡ್ತಾಳೆ, ಅಲ್ಲಿ ಹಂಗಿರೋನೋ ಕಾಣೆ. ರೋಜಾ ಹಂಗಂದ್ರೆ ಆತದವ, ನೀನೇ ಅನ್ಸರ್ಸ್ಕೊ ಹೋಗ್ಬೇಕು ನೋಡವ. ನಿಂಗೆ ಹೇಳೋದಿಷ್ಟೇ, ಹೆಣ್ಣಾಗ ಹುಟ್ಟಿದ್ಮೇಲೆ ಒಂದಿನ ಎಲ್ಲರೂ ಮದ್ವೆಯಾಗಿ ಹೋಗ್ಲೇಬೇಕು ಗಂಡನ ಮನೆಗೆ. ಅದಕ್ಕೆ ತಲೆ ಕೆಡ್ಸ್ಕೊಂಡು ಹೊಸಿ ದಿನ ಆಮೇಲೆ ಸರಿ ಆಯ್ತದೆ. ನೀನೇ ಹೊಂದಾಣಿಕೆ ಮಾಡ್ಕೊ ಹೋಗು. ನಿಮ್ಮ ಅತ್ತೆ ಹೊಸಿ ರಬಾಜಿ ಹಂಗೆ ಅವಳೆ. ಆದ್ರೆ ನೀನ್ ಮಾಡಿ ನಿಮ್ಮ ಮಾವ ನಿನ್ ಗಂಡ ಎಲ್ಲ ಒಳ್ಳೇದು ಪಾಪ, ಚೆನ್ನಾಗಿ ನೋಡ್ಕೋತಾರೆ. ಹೊಂದಾಣಿಕೆ ಮಾಡ್ಕೊ ಹೋಗು, ಯಾರಿಗೂ ಬೇಜಾರು ಮಾಡಬೇಡ. ಇಲ್ಲಿ ಹಂಗೆ ಮಕ್ಕ ಗಂಟೆಗೆ ಕೂತ್ಕೋಬೇಡ ಬೇಜಾರು ಅಂತ ಕುಸಿಯಿಂದ ಮನೆ ತುಂಬ ಓಡಾಡ್ಕೊಂಡಿರ್ಬೇಕು. ಆ ಥರನೇ ಬೇಗ ಎದ್ದು ಬಾಕ್ಲು ಕಸ ಎಲ್ಲ ಗುಡಿಸಿ ಎಲ್ಲ ತಾರಿಸಿ ರಂಗೋಲೆ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಿ ಹೊತ್ನಂತೆಯ ಆಮೇಲೆ ನಾಷ್ಟ ಮಾಡು. ನೀನು ಹಂಗೆ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಇನ್ಮೇಲೆ ನಾವಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರನ್ನೇ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡು ಚೆನ್ನಾಗಿ ನೋಡ್ಕೋವ. ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಅವರು ಚೆನ್ನಾಗಿ ನೋಡ್ಕೋತಾರೆ. ಅಳ್ಬೇಡ, ಅದೇ ಕತ್ತಿಯವ ಹೊಸಿ ದಿನ ಆಮೇಲೆ ಸರಿ ಆಯ್ತಾ, ಸುಮ್ಮನಿರು. ಹಿಂಗೇಕಂತ ಹಿಂಗೆಯ ಒಂದು ವಾರದಿಂದನೇ ಹಿಂಗೆಯ ಆ ಹೆಣ್ಣು ಕರ್ಕ ಅಳ್ತಾಳೆ ನೋಡು. ನೀನ್ ಹತ್ರ ನಮ್ಗೊಳ ಬರಕಿಲ್ವವ? ನಮಗೂ ಬೇಜಾರೈತೆ ಕಣ್ಮಗ್ಳೆ. ಸಣ್ಣದ್ರಿಂದ ಎತ್ತಾಡಿ ಬೆಳೆಸಿ ಹೆಣ್ಮಕ್ಳನ್ನ ಆಮೇಲೆ ಬೇರೆಯವ್ರ ಮನೆ ಕಳಿಸ್ಬೇಕು ಅಂದ್ರೆ ನಮಗೂ ಬೇಜಾರಾಯ್ತದೆ. ಏನ್ ಮಾಡಕ್ಕದದು? ನಮ್ಮನೆ ಮಗಳು ಬೇರೆಯವ್ರ ಮನೆ ದೀಪ ಬೆಳಕ್ ಹೋಗೋಳೆ ಅಂತ ಖುಷಿಯಾಗಿರ್ಬೇಕು. ನೋಡು ರೋಜಾ, ನಿನ್ನಿಂದ ಅವನು ಬೇಜಾರು ಮಾಡ್ಕೊತ ಸುಮ್ಮನಿರು. ನೋಡ್ತಾ ಇವಂತೆ ನಾನು ಇವಳು ಬೇಜಾರು ಮಾಡ್ಕೊದ್ದಾಳೆ ಅಂತ ಸುಮ್ಮನೆ ಅವನಿ. ನಂಗೂ ಒಸಿ ಬೇಜಾರಲ್ಲ ಪಾಪ, ಎಲ್ಲ ಕೆಲಸನ ಇದೊಂದೇ ಮಾಡೋದು. ನನ್ಗೂ ಒಸಿ ಸಂಕಟ ಐತೆಲ್ಲ. ಸುಮ್ಮನಿರವ, ಆಯ್ತು ಬೇಜಾರು ಮಾಡ್ಕೋಬೇಡ. ಅಯ್ಯೋ ಅದಕ್ಕೆ ಸುಮ್ಮನೆ ಇರಿ. ನೋಡಿ ಇಬ್ರು ಹಿಂಗೆ ಹೇಳ್ತಾರೆ, ನಂಗೆ ಒಳಗ್ತಾ ಸುಮ್ಮನಿರಿ. ಸುಮ್ಮನಿರು ರೋಜಾ, ಅದಕ್ಕೆ ಸುಮ್ಮನಿರಿ. ನೀವೇ ದಾರಿ ಹೇಳ್ದೇನೆ ನೀವೇ ಹೆಂಗೆ ಹೇಳ್ತೀರಲ್ಲ, ಸುಮ್ಮನಿರಿ. ಸುಮ್ಮನಿರವ ಆಯ್ತು, ಬೇಜಾರು ಮಾಡ್ಕೊಳಕ್ಕಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಸರಿ ಕಣ್ಮಗ್ಳೆ, ಅತ್ತೆ ಮನೇಲಿ ಚೆನ್ನಾಗಿರು. ಎಲ್ಲ ಜೊತೆನೂ ನಗ್ನಗ್ತಾ ಮಾತಾಡ್ಕೊಂಡು. ಮತ್ತೆ ಏನೇ ಅನ್ಲಿ ಅವ್ರು ಸ್ವಲ್ಪ ಸಿಡ್ಕಂಗೆಯ ಏನೋ ಮಾತಾಡ್ಕೊಳ್ಳಿ. ನೀನು ತಲೆ ಕೆಡ್ಸ್ಕೊಳ್ದಂಗೆ ಅವ್ರು ಮಾತಾಡಿದ್ದು ಇವ್ರು ಮಾತಾಡಿದ ನಿನ್ ಗಂಡಂಗೆ ಹೇಳ್ದಂಗೆ ಎಲ್ಲ ನಿಭಾಯಿಸ್ಕೊ ಹೋಗ್ಮಗ್ಲೆ. ಇನ್ನೇನು ಕೇಳನ್ ನಾನು? ಯಾವತ್ತೂ ಕೆಟ್ಟಪ್ಪನ ಮನೆಗೆ ಬರಬಾರ್ದು. ಇಬ್ರು ಗಂಡ ಹೆಂಡ್ತಿನೂ ಇಬ್ರು ಖುಷಿಯಾಗಿ ಬರಬೇಕು. 4-5 ದಿನ ಇದ್ಬಿಟ್ಟು ಹೋಗ್ಬೇಕು. ಅದೇ ಲಕ್ಷಣ ಕಣವ. ಸುಮ್ಮನೆ ಜಗಳ ಆಡ್ಕೊಳ್ಳೋದು, ಅವ್ರಿಂದ ಇವ್ರಿಗೆ ಹೇಳೋದು, ನಿನ್ ಗಂಡಂಗೆ ಹೇಳೋದು ಅವೆಲ್ಲ ಮಾಡಬೇಡ. ಏನೋ ಮದುವೆ ಆದ್ಮೇಲೆ ಮುಗೀತು. ಬದುಕಿದ್ರು ಕೆಟ್ಟರು ಗಂಡನ ಮೇಲೆ ಇರ್ಬೇಕನವ. ಸರಿನಾ ಮಗಳೇ? ಆಯ್ತು. ಅವ್ರ ಪಕ್ಕದ ಮನೆಯವ್ರು ಬರ್ತಾರೆ ಚಾಡಿ ಹೇಳ್ಕೊಳಕ್ಕೆ. ಮತ್ತೆ ಹಂಗೆ ಅಂದ್ಲು ಹಿಂಗಂದ್ಲು ಹಂಗೆ ಮಾಡ್ತಾಳೆ ಅಂತ ನೀನು ಯಾಕೂ ತಲೆ ಕೆಡ್ಸ್ಕೊಬಿಡ್ದು. ನೀನು ಕಣ್ಣಾರೆ ನೋಡ್ಬೇಕು, ಮಾತಾಡ್ಬೇಕು ಅಂತಾಳೆ. ಏನಾದ್ರು ಅನ್ಸ್ಕೋಬೇಡ. ನೀನು ತಪ್ಪಿತ್ತ ಏನಾರು ಅಂದ್ಲಾ ಸುಮ್ಮನೆ ಆಗ್ಬಿಡು. ಏನು ಇಲ್ಲದೆ ಮಾತಾಡೋಕಂದ್ರೆ ಮಾತಾಡ್ಸ್ಕೋಬೇಡ. ಮಾತಾಡ್ತಿರ್ಗಿ. ನೀನು ತಪ್ಪಿಲ್ಲ ಅಂದ್ರೆ ಯಾಕೆ ಎದ್ರಕಂಡು. ಸರಿ ಕಣವ ಆಯ್ತು. ಯಾರು ಚಾಡಿ ಮತ್ತೂ ಕೇಳಬೇಡ. ಅಕ್ಕಪಕ್ಕದವ್ರು ಅದಕ್ಕೆ ಇರ್ತಾರೆ ಮನೆ ಹಾಳು ಮಾಡೋಕ್ಕೆ. ಯಾರ ಮತ್ತೇನು ತಲೆ ಕೆಡ್ಸ್ಕೊಳ್ದಂಗೆ ಅನ್ಸರ್ಸ್ಕೊ ಹೋಗ್ಬೇಕು. ಅಡುಗೆ ಮಾಡುವತ್ನಂತೆ ನಿಮ್ಮ ಅತ್ತೆನೂ ಮಾವನ್ನು ಬನ್ನಿ ಉಣ್ಣಿ ಅಂತ ಇಕ್ಕೊಡು. ಊಟ ತಕ್ಷಣ ಬಿಸಿ ಮಾಡಿ ಇಕ್ಕೊಡು. ಅವ್ರು ಇನ್ನೇನು ಕೇಳಕ್ಕಿಲ್ಲ. ಚೆನ್ನಾಗಿ ಕತ್ತಾಡ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ನಗ್ನಗ್ತಾ ಇತ್ಕೊಂಡು ಊಟ ಆದ ತಕ್ಷಣ ಉಣ್ಣಿ ಬನ್ನಿ ಮಾವ, ಉಣ್ಣಿ ಬನ್ನಿ ಅತ್ತೆ ಅನ್ಕೊಂಡು ಚೆನ್ನಾಗಿರುವಂತ ಅದನ್ನೇ ಕೇಳೋದು. ಇನ್ನೇನು ಕೇಳೋರು ಚೆನ್ನಾಗಿ ಮಾತಾಡ್ಕೊಂಡು ಯಾರು ಬಂದರೆ ಚೆನ್ನಾಗಿ ಬಾವಿಸ್ಕೊಂಡಿರು. ನಿಮ್ಮ ಅತ್ತಿಗೆ ಇದ್ದಲ್ಲಂತೆಲ್ಲ ಅವಳು ಬಂದಾಗ ಪಾಪ ಅವಳಿಗೂ ತವ್ರ ಮನೆ ಅಂತ ಆಸೆ ಇರ್ತದೆ. ಚೆನ್ನಾಗಿ ನೋಡ್ಕೊ ಮಗ್ಳೆ. ಅಕ್ಕ ತಂಗಿ ಹಂಗೆ ಯಾರಿಗೂ ಬೇಜಾರು ಮಾಡಬೇಡ. ನಿಂಗೆ ಏನೇ ಅನ್ಸಿದ್ರು ನಿಂಗೆ ಗಂಡನ ಜೊತೆ ಹೇಳ್ಕೊ, ಇಲ್ಲ ನಂಗೆ ಫೋನ್ ಮಾಡಿ ಹೇಳು. ಬೇಜಾರು ಮಾಡ್ಕೊಂಡು ಮಕ್ಕ ಗಂಟಕ್ಕೆ ಇರಬೇಡ. ಚೆನ್ನಾಗಿ ಖುಷಿಯಿಂದ ಮಾತಾಡ್ಕೊಂಡಿರು. ಆಮೇಲೆ ಪಕ್ಕದ ಮನೆ ಜೊತೆ ಅವ್ರ ಜೊತೆ ಅಂತ ಜಾಸ್ತಿ ಮಾತಾಡ್ಕೊಂಡು ನಿಂತ್ಕೋಬೇಡ. ನಿಮ್ಮ ಅತ್ತೆ ಮಾವ ನಿನ್ನ ಗಂಡ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊ ಇರು. ಆಯ್ತು ಕಣವ. ನಿಂಗೆ ಬರಬೇಕು ಅನ್ಸ್ದಾಗ ಬಾ. ನಿಮ್ಮ ಅತ್ತೆ ಮಾವನ ಕೇಳ್ಕೊಂಡು ನಿನ್ನ ಗಂಡನ ಕರ್ಕೊ ಬಾ. ಸರಿಯಾ? ಇಂಥವ್ರ ಊರಿಂದ ಇಂಥವ್ರ ಮನೆಯಿಂದ ಹೆಣ್ಣು ತಂದು ಕಣ ಪರವಾಗಿಲ್ಲ ಅನ್ಬೇಕು. ಯಾರ ಕೈಲೂ ಬೆಟ್ಟು ಮಾಡಿ ತೋರಿಸ್ಕೋಬೇಡ್ದು. ಬುಡಿಯೋದಕ್ಕೆ ಅವ್ಳಿಗೆ ಹೇಳ್ಕೊಡ್ಬೇಕು. ಎಲ್ಲ ಗೊತ್ತು ಹೆಂಗಿದ್ಲು ಅಂತ ನಾವು ನೋಡಿಲ್ವಾ? ಇಲ್ಲೇ ಮನೆಯಿಂದ ಆಚೆ ಗೊತ್ತಿಲ್ಲ, ಇನ್ನು ಅಲ್ಲೇನು ಒಳಗೆ ಎಲ್ಲ ಮಾಡ್ಕೊ ಇರ್ತಾಳೆ ಎಲ್ಲ ಅದೆಲ್ಲ. ನಾನು ಹೇಳೋದು ಅದನ್ನೇವ. ಅವ್ರ ಸಂಘ ಆಚೆ ಈಚೆ ಯಾರ ಜೊತೆನೂ ಜಾಸ್ತಿ ಸಂಘ ಮಾಡಿಕೋಬಾರ್ದು. ಮುಂಡೇರು ಮನೆ ಹಾಳು ಮಾಡಕ್ಕೆ ಇರ್ತಾರೆ, ಚಾಡಿ ಗಿಡಿ ಹೇಳ್ಕೊಡ್ತಾರೆ. ಅದಕ್ಕೆ ಹೇಳ್ತಾವನಿ. ಆಯ್ತು ಬಿಡವ, ಗೊತ್ತಾಯ್ತು. ಸರಿ ಆಯ್ತು. ನಿಂಗೆ ಎಲ್ಲ ಗೊತ್ತು, ನಾನೇನು ಜಾಸ್ತಿ ಹೇಳಂಗಿಲ್ಲ ಅನ್ಕೋತೀನಿ. ಚೆನ್ನಾಗಿರವ. ಆಯ್ತು. ನೀನು ಬತ್ತೇರೋ ಅವಾಗವಾಗ ಅಪ್ಪನು ನೀನುವೆ. ಆಯ್ತಾಯ್ತು. ಅದಕ್ಕೆ ನಡೀರಿ, ಊಟ ಮಾಡಿಲ್ಲ ನೀವೇ? ಇನ್ನೂ ಯಾಕ ಉಂಡಿಲ್ಲ? ಮಾಡ್ತೀನಿ. ಅಪ್ಪ ಎಲ್ಲ ಕಾಣ್ತಾನೆ ಇಲ್ವಲ್ಲ? ಅದೆಲ್ಲದನ್ನೇ ಯಾರೋ ಗೊತ್ತು, ಹೋಗು ನಡೀರಿ. ಅದಕ್ಕೆ ಕೊಟ್ಟನು. ನೀನು ಉಂಡಿಲ್ವಲ್ಲವ? ನಡಿ. ಇಬ್ರು ಉಂಡನೆ ಕೂತಿದ್ದೀರಾ ಹಿಂಗೆ? ಇರಿ ನಾನೇ ಕಬತ್ತೀನಿ ಊಟವ. ಅದಕ್ಕೆ ನಿಮ್ಗೇನು ಬುದ್ಧಿ ಇಲ್ವಾ? ನೀವು ಹೆಣ್ಣ ಮುಂದ್ಗಡೆ ಕೂಸ್ಕೊಂಡು ನೀವು ಅಳ್ತೀರಲ್ಲ, ಅವಳು ಇನ್ನೂ ಬೇಜಾರು ಮಾಡ್ಕೊತಾಳೆ. ಸುಮ್ಮನಿರಿ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.